ನೀವು ಪಾರ್ಟಿ ಆಫೀಸ್ಗೆ ಬರೋ ರಿಸ್ಕೇ ತಗೋಬಿಡಿ. ನೀವು ಹೂ ಅಂದರೆ ನಮ್ಮ ಪಾರ್ಟಿ ಮೆಂಬರ್ಸ್ನೆಲ್ಲ ಇಲ್ಲೇ ಕರೆಸ್ಬಿಡ್ತೀನಿ. ಇಲ್ಲೇ ಮೀಟಿಂಗ್ ಇಟ್ಕೊಳ್ಳೋಣ. ನೋಡ್ದ ನಮ್ಮ ಮಕ್ಕಳನ್ನ ಹೆಂಗೆ ಹವಾ ಮಾಡಿದವ್ರೆ. ಈ ಹವನ ಹೇಗೆ ಅವಮಾನವಾಗಿ ಬದಲಾಯಿಸ್ತೀನಿ ಅಂತ ನೋಡ್ತಾ ಇರಿ. ಮುನಿಯಪ್ಪ, ಯಾಕೆ ಕಣ್ಣಲ್ಲಿ ನೀರು? ನಿಮ್ ತಲೆ ಪೆಟ್ಬಿತ್ತಲ್ವ. ಜೀವನ ಅಂದ್ಮ್ಯಾಕೆ ಏಳು ಬೀಳು ಇರ್ತದೆ. ಇಷ್ಟಕ್ಕೆ ನೊಂದ್ಕೊಂಡ್ರೆ ಹೆಂಗೆ? ನಮಗೆ ಏಟ್ ಬಿದ್ದರೆ ಅದು ನಮಗೆ ಮಾತ್ರ ಬೀಳೋ ಏಟು, ಆದರೆ ನಿಮಗೆ ಬಿದ್ದರೆ ಇಡೀ ಊರಿಗೆ ಏಟು ಬಿದ್ದಂಗೆ. ನೀವು ಬಿರ್ನೆ ಹುಷಾರಾದರೆ ತೃಪ್ತಿಗೆ ಹೋಗಿ ಮುಡಿ ಕುರ್ತಿಂದ ಅರಕೆ ಹೊತ್ಕೊಂಡಿದ್ರಿ ಅವರೇ. ನೀವು ದೇವ್ರ ಹತ್ರ ಏನೇ ಕೇಳ್ಕೊಂಡ್ರು ನಮ್ಮ ಅತ್ತೆವಂಗ್ ಮಾತ್ರ ಕೇಳ್ಕೊಬೇಡಿ. ನಮ್ಮ ಊರಿನ ಟೀಚರ್ ಅಮ್ಮನ್ನು ಸೇರ್ಸ್ ಕೇಳ್ಕೊಳ್ಳಿ. ಟೀಚರ್ ಅಮ್ಮಗ ಯಾಕೆ? ಯಾಕೆ ಅಂದ್ರೆ ಇವತ್ತು ನಮ್ಮ ಅತ್ತೆವ ಬದುಕಿದ್ದಾರೆ ಅಂದ್ರೆ ಅದಕ್ಕೆ ಟೀಚರ್ ಅಮ್ಮನೇ ಕಾರಣ. ಇವಳು ಯಾಕೆ ಇದನ್ನೆಲ್ಲ ಇಲ್ಲಿ ಒದರುತ್ತಾವಳೆ? ನನ್ ಮರ್ವದೆ ಕಳಿಯೋಕ. ಹೌದು, ಅತ್ತೆ ಅವಂಗೆ ಅಪಘಾತ ಆಗಿ ರಸ್ತೆಯಲ್ಲಿ ಬಿದ್ದಿದ್ರಂತೆ. ರಾತ್ರಿ ಆಗೋಗಿತ್ತಂತೆ. ಅಷ್ಟೊತ್ತಲ್ಲೂ ಆ ಟೀಚರ್ ಅಮ್ಮ ಬಂದು ಅತ್ತೆವನ್ನ ಆಸ್ಪತ್ರೆಗೆ ಸೇರಿಸಿ ಅವ್ರ ಜೀವ ಉಳಿಸಿದ್ರು. ಅಷ್ಟೇ ಅಲ್ಲ, ಆಟೋ ಡ್ರೈವರು ಕರ್ಕೊಂಡು ಹೋಗಲ್ಲ ಅಂತ ಗಲಾಟೆ ಮಾಡಿದ್ನಂತೆ. ಒಂದ್ ಹೆಣ್ಣು ಹುಡುಗಿ ಸ್ವಲ್ಪನೂ ಭಯ ಇಲ್ಲದೆ ಆ ಡ್ರೈವರಿಗೆ ಬೈದು ರಾತ್ರಿ ಒಬ್ಳೆ ಆಟೋ ಓಡಿಸ್ಕೊಂಡು ಕರ್ಕೊಂಡ್ ಬಂದಿದ್ದಾಳೆ. ಪರವಾಗಿಲ್ವೇ? ಯಾರದು ಹುಡುಗಿ? ಅಕ್ಷರ ಅಂತ, ನಮ್ಮೂರಿಗೆ ಬಂದಿರೋ ಹೊಸ ಟೀಚರ್. ಅವತ್ತು ಮೇಡಮ್ ಅವ್ರಿಗೆ ಸನ್ಮಾನ ಮಾಡಿದ್ರಲ್ಲ, ಅದೇ ಹುಡುಗಿನ? ಟಿವಿಲೆಲ್ಲ ಬಂದಿತ್ತಲ್ಲ. ಹೌದು, ಅವರೇ ನಮ್ಮ ಅತ್ತೆ ಅವಂಗೆ ಸನ್ಮಾನ ಮಾಡಿದ್ದು. ನಿಮಗೆ ಸನ್ಮಾನ ಮಾಡೋ ಅದೃಷ್ಟ ಸಿಕ್ಕಿತು. ನನ್ನ 7 ಜನ್ಮದ ಪುಣ್ಯ. ಅಷ್ಟೇ ಅಲ್ಲ, ಡಾಕ್ಟರ್ ಏನಂದ್ರು ಗೊತ್ತಾ? ಅತ್ತೆ ಅವನ್ನ ಕರ್ಕೊಂಬಂದ್ ಸೇರ್ಸೋದ್ 5 ನಿಮಿಷ ತಡವಾಗಿದ್ರು ಅತ್ತೆ ಅವನ್ ಜೀವಕ್ಕೆ ಅಪಾಯ ಇತ್ತಂತೆ. ಆ ಟೀಚರ್ ಅವತ್ತು ಯಾವ ಥರ ಬಂದು ನಮ್ಮ ಮೌನ್ ಕಾಪಾಡ್ಬಿಟ್ಲು. ನಮ್ಮೂರಿಗೆ ಅವ ಮೊದಲೇ ದೇವತೆ ಆದರೆ ಟೀಚರ್ ಅವ 2ನೇ ದೇವತೆ. ಸರಿ, ನನಗೋಸಿ ತಲೆ ನೋಯ್ತೈತೆ. ನೀವೆಲ್ಲ ಹೋಗಿರಿ. ಸರಿ ಮೇಡಮ್, ನೀವು ರೆಸ್ಟ್ ತಗೊಳ್ಳಿ, ನಾವಿನ್ನು ಬರ್ತೇವೆ.